ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಎ ಪೀಕ್ ಬಿಯಾಂಡ್ ದ ಪಾಯಿಂಟ್ ಅನ್ನುವಂತಹ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಫಿಗರ್ ಇಟ್ ಔಟ್ ಕ್ವಶನ್ಸು ಪೇಜ್ ನಂಬರ್ 78. ಸೊ ಪೇಜ್ ನಂಬರ್ 78 ಬರುವಂಥ ಫಿಗರ್ ಇಟ್ ಔಟಿನ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಪೇಜ್ ನಂಬರ್ 78ನ ಫಿಗರ್ ಇಟ್ ಔಟ್ ಕ್ವಶನ್ಸ್ ಹೇಗಿದ್ದಾವೆ ಅಂತ ನೋಡಿ. ಇಲ್ಲಿ ಫಿಗರ್ ಇಟ್ ಔಟಿನ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಕನ್ವರ್ಟ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಇಂಟು ಡೆಸಿಮಲ್ಸ್ ಅಂತಿದೆ. ಈ ಒಂದು ಫ್ರಾಕ್ಷನ್ ಅಲ್ಲಿರುವಂತಹ ಸಂಖ್ಯೆಗಳನ್ನು ನೀವು ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಬರಿಬೇಕು. ಹೇಗೆ ಕನ್ವರ್ಟ್ ಮಾಡಿ ಬರೀತಕ್ಕಂಥದ್ದು ಅನ್ನೋದನ್ನ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ತುಂಬಾ ಸುಲಭವಾಗಿ ನೀವು ಡೆಸಿಮಲ್ ಫಾರ್ಮಿಗೆ ಈ ಒಂದು ಫ್ರಾಕ್ಷನ್ಸ್ಗಳನ್ನು ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ ಕನ್ವರ್ಟ್ ಮಾಡಿ ಬರಿಬಹುದು. ಹೇಗಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೀವು ಫಸ್ಟ್ ಕ್ವಶನ್ 5/100 ಇದೆಯಲ್ವಾ, ಇದರ ಅರ್ಥ ನಿಮಗೆ 5ನ ಕೆಳಗಡೆ ಡಿನಾಮಿನೇಟರ್ನಲ್ಲಿರುವಂಥ 100 ಅಂದರೆ ಒಂದರ ಪಕ್ಕದಲ್ಲಿರುವ ಸೊನ್ನೆಗಳನ್ನು ನೀವು ಕೌಂಟ್ ಮಾಡಿಬಿಟ್ಟು ಅದರ ಆಧಾರದ ಮೇಲೆ ಮೇಲ್ಗಡೆ ನೀವು ಸಂಖ್ಯೆಯನ್ನು ಬರೀಬೇಕಾಗತ್ತೆ. ಈಗ ಒಂದು ಸಂಖ್ಯೆ ಇತ್ತು ಅಂತ ಹೇಳಿದ್ರೆ 0 ಪಾಯಿಂಟ್ ಬರೆದ್ಬಿಟ್ಟು ಅಲ್ಲಿರೋ ಸಂಖ್ಯೆಯನ್ನು ಬರೀತೀರಾ. 2 0 ಇರೋದ್ರಿಂದಾಗಿ ನೀವು ಪಾಯಿಂಟಿನ ನಂತರದಲ್ಲಿ 2 ಸ್ಥಾನಗಳು ಬರಬೇಕಂದ್ರೆ 100th ಪ್ಲೇಸು ಮತ್ತು 1/100th ಪ್ಲೇಸ್ ಮತ್ತು 1/10th ಪ್ಲೇಸು ಬರಬೇಕು. ಈ ರೀತಿಯಲ್ಲಿ 1/100th ಮತ್ತು 1/10th ಬರಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ 0 ಹಾಕಿ 5 ಬರೀಬೇಕಾಗತ್ತೆ. 5/100 ಡೆಸಿಮಲ್ ಫಾರ್ಮಲ್ ಬರೆದ್ರೆ ಏನಾಗುತ್ತೆ, 0.05 ಆಗುತ್ತೆ. ಅದರ ಅರ್ಥ ವೆರಿ ಸಿಂಪಲ್. ಒಂದರ ನಂತರ ಎಷ್ಟು ಸೊನ್ನೆಗಳಿರ್ತಾವೋ ಕೌಂಟ್ ಮಾಡಿ ಪಾಯಿಂಟಿನ ನಂತರ ಅಷ್ಟು ಅಂಕಿಗಳು ಬರಬೇಕು. ಆ ರೀತಿಯಲ್ಲಿ ನೀವು ಡೆಸಿಮಲ್ ಫಾರ್ಮನ್ನು ಬರಿತಾ ಹೋಗಬೇಕಾಗತ್ತೆ. ಈಗ ಇಲ್ಲಿ 16/1000 ಇದೆ ಅಂದರೆ 3 ಸೊನ್ನೆಗಳಿದ್ದಾವೆ ಅಂದರೆ ಅದರ ಅರ್ಥ 0 ಪಾಯಿಂಟಿನ ನಂತರ 3 ಡಿಜಿಟ್ ಬರಬೇಕು. 0 ಪಾಯಿಂಟಿನ ನಂತರ 3 ಡಿಜಿಟ್ಸ್ ಬರಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಮೇಲ್ಗಡೆ ನ್ಯೂಮರೇಟ್ರಲ್ಲಿ 16 ಅಂದರೆ ಬರೀ 2 ಡಿಜಿಟ್ಗಳಿದ್ದಾವೆ. ಸೊ ಈಗ ನೀವು ಇನ್ನೊಂದು ಡಿಜಿಟನ್ನು ನೀವು 0 ಅಂತ ಬರೀತೀರಾ. 10th ಪ್ಲೇಸು ಅದು 1/10th ಪ್ಲೇಸ್ 0 ಬರುತ್ತೆ. 1/100th ಪ್ಲೇಸಲ್ಲಿ 1 ಬರೀತೀರಾ. 1/1000th ಪ್ಲೇಸಲ್ಲಿ 6 ಬರೀತಾರೆ. ಏನು ಬರುತ್ತೆ ಆನ್ಸರು 0.06 ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ 10 ಇದೆ ಅಂದರೆ ಪಾಯಿಂಟಿನ ನಂತರ 1 ಡಿಜಿಟ್ ಬರಬೇಕು. ಮೇಲ್ಗಡೆ ನ್ಯೂಮರೇಟ್ರಲ್ಲಿ 2 ಡಿಜಿಟ್ ಇದ್ದಾವೆ ಅಂದರೆ ನೀವೇನು ಮಾಡಬೇಕು ಅಂದರೆ 1 ಡಿಜಿಟನ್ನು ಬರೆದು ಪಕ್ಕದಲ್ಲಿ ಪಾಯಿಂಟ್ ಇಟ್ಟು ನಂತರದಲ್ಲಿ ಮತ್ತೊಂದು ಡಿಜಿಟನ್ನು ಬರೀಬೇಕು. ಆಗ 12/100 ಇದೇನಾಗುತ್ತೆ, 12/10 ಇದೇನಾಗುತ್ತೆ 1.2 ಆಗುತ್ತೆ. ಅದೇ ರೀತಿ 254 ಡಿವೈಡೆಡ್ ಬೈ 1000 ಇದೇನಾಗುತ್ತೆ ಅಂದರೆ ಇಲ್ಲಿ ನೀವು ಸುಲಭವಾಗಿ ನೀವು 0 ಪಾಯಿಂಟಿನ ನಂತರ 3 ಡಿಜಿಟ್ ಬರಿಬೇಕಾಗಿರೋದ್ರಿಂದ ಸುಲಭವಾಗಿ 0.254 ಅಂತೇಳಿ ನೀವು ಡೈರೆಕ್ಟಾಗಿ ಆನ್ಸರ್ ಬರೀಬಹುದು. ನೆಕ್ಸ್ಟ್ ಇದೇ ಫಿಗರ್ ಇಟ್ ಔಟಿನ ಸೆಕೆಂಡ್ ಕ್ವಶನ್ ಹೇಳುತ್ತೆ. ನೆಕ್ಸ್ಟ್ ಈ ಕಡೆ ಇಲ್ಲಿ ರಿವರ್ಸು. ಹೇಗೆ ಅಂದರೆ ಡೆಸಿಮಲ್ ಫಾರ್ಮನ್ನು ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು ಅದನ್ನು ಕನ್ವರ್ಟ್ ಮಾಡಿ ಬರೀಬೇಕು. ಕನ್ವರ್ಟ್ ದ ಫಾಲೋಯಿಂಗ್ ಡೆಸಿಮಲ್ಸ್ ಇಂಟು ಎ ಸಮ್ ಆಫ್ ಟೆನ್ಸ್, ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಕೊಟ್ಟಂಥ ಅಂಕಿಗಳ ಆಧಾರದ ಮೇಲೆ ಸಮ್ ಆಫ್ 10th ಮತ್ತು 100th ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಬರೀತೀರಾ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ 0.34 ಅಂತ ಹೇಳಿದ್ರೆ ಈ ಒಂದು 0.34 ನಾವು ಏನಾದರೂ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇದನ್ನು 34 ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ತೀರಿ. ಹೌದಾ? ಈ 34 ಡಿವೈಡೆಡ್ ಬೈ 100 ಅಂತಿದೆ ಅಂದರೆ ಇಲ್ಲಿ ಮೇಲ್ಗಡೆ 2 ಅಂಕಿಗಳಿದಾವೆ. ಆ 2 ಅಂಕಿಗಳನ್ನು ನಾವು 10th ಮತ್ತು 100th ಪ್ಲೇಸ್ನ ಆಧಾರದ ಮೇಲೆ ಬರೆಯೋದಾದರೆ ಇದನ್ನು ನಾವು 3/10 ಅಂತ ಬರೆದ್ಬಿಟ್ಟು ಪ್ಲಸ್ 4/100 ಅಂತ ಬರೀಬೋದು. ಅದೇ ರೀತಿಯಲ್ಲಿ 1.02 ಅಂದರೆ ಪಾಯಿಂಟಿನ ನಂತರ 2 ಅಂಕಿ ಇರೋದ್ರಿಂದ ಇದನ್ನು ನೀವು ಮತ್ತೆ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿ ಬರೆದ್ರೆ ಅಂದರೆ 102 ಡಿವೈಡೆಡ್ ಬೈ ನೀವೇನಂತ ಬರೀಬೇಕಾಗತ್ತೆ, ಇಲ್ಲಿ 102 ಡಿವೈಡೆಡ್ ಬೈ 100 ಅಂತ ಬರೀಬೇಕಾಗತ್ತೆ. ಯಾಕೆಂದರೆ 2 ಅಂಕಿಯ ನಂತರ ಪಾಯಿಂಟ್ ಇರೋದ್ರಿಂದಾಗಿ. ಸೊ ಇಲ್ಲಿಗೆ ಮೊದಲನೇ ಸಂಖ್ಯೆ 1 ಇದ್ದಿದ್ದೇನಾಗತ್ತೆ ಅಂತ ಅಂದರೆ ನೀವು 1 ಏನಂತ ಬರೀಬೇಕಾಗತ್ತೆ ಇಲ್ಲಿ ಅಂದರೆ 1 ಅಂತ ಹೇಳಿದ್ರೆ 100 ಡಿವೈಡೆಡ್ ಬೈ 100 ಆಗ್ಬಿಡುತ್ತದು. 100 ಡಿವೈಡೆಡ್ ಬೈ 100 ಆಗುತ್ತೆ. ಇನ್ನು ಉಳಿದಿರೋದು 2 ಮಾತ್ರ. ಇಲ್ಲಿ 0 ಅಂದರೆ 10th ಪ್ಲೇಸಲ್ಲಿ ಏನು ಬರುತ್ತೆ ಅಂದರೆ 0 ಡಿವೈಡೆಡ್ ಬೈ 10 ಬರುತ್ತೆ. ಹಾಗೆಯೇ 100th ಪ್ಲೇಸಲ್ಲಿ 2 ಡಿವೈಡೆಡ್ ಬೈ 100 ಆಗುತ್ತೆ. ಓಕೆನಾ? ಇದು ಬಿ ನ ವ್ಯಾಲ್ಯೂ ಅಂತ ಬರೀಬೋದು ನಾವು. ಸಮ್ ಆಫ್ ದ 10th 100th ಆಧಾರದ ಮೇಲೆ ಬರೆಯೋದಾದರೆ
ಇದರ ನಂತರದಲ್ಲಿ ಇಲ್ಲಿ 100/100 ಡಿವೈಡ್ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತು 1 ಉಳಿತದೆ. ಓಕೆನಾ? ಸೊ ದಟ್ ಇದರ ಆಧಾರದ ಮೇಲೆ ಈ ರೀತಿಯಲ್ಲಿ ಬರೆದಿದ್ದೀವಿ ನಾವು. ಇದಾದ ನಂತರದಲ್ಲಿ 0.8 ಇದೆಯಲ್ವಾ, ಇದನ್ನು 0.8 ನೀವು ಸುಲಭವಾಗಿ 8/10 ಅಂತ ಬರೀತೀರಿ. ಪಾಯಿಂಟಿನ ನಂತರ 1 ಅಂಕಿ ಇರೋದ್ರಿಂದ ಇದನ್ನು ಮತ್ತೆ ಒಂದೇ ಅಂಕಿ ಇರೋದ್ರಿಂದ ಇದನ್ನು ಮತ್ತೆ ನೀವು ಸಮ್ ಆಫ್ 10th and 100th ಅಂತ ಬರೆಯೋ ಅಗತ್ಯತೆ ಇಲ್ಲ. ಡೈರೆಕ್ಟ್ ಆನ್ಸರು ಕೇವಲ 8/10 ಅಂತ ಬರೀತೀರಾ. ನಂತರದಲ್ಲಿ ಈ ಒಂದು ಕ್ವಶನ್ ಅನ್ನು ನೀವು 0.362 ಇದೆಯಲ್ವಾ, ಇದನ್ನು 362 ಬರೆದು ಕೆಳಗಡೆ 1 ಪಕ್ಕದಲ್ಲಿ 3 ಜೀರೋಸ್ನ ಬರಿಬೇಕು. ಪಾಯಿಂಟಿನ ನಂತರ 3 ಅಂಕಿಗಳಿರೋದ್ರಿಂದ ಇದನ್ನು ಸಮ್ ಆಫ್ ದ 10th and 100th ಪ್ಲೇಸಿಗೆ ರೂಪದಲ್ಲಿ ಬರೆಯೋದಾದರೆ ಇದನ್ನ ಏನಂತ ಬರಿಬೋದು ಅಂದರೆ 3/10 ಪ್ಲಸ್ 6/100 ಪ್ಲಸ್ 2/1000 ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ ಡಿಗೆ. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 3 ಹೇಳುತ್ತೆ, ವಾಟ್ ಡೆಸಿಮಲ್ ನಂಬರ್ ಡಸ್ ಈಚ್ ಲೆಟರ್ ರೆಪ್ರೆಸೆಂಟ್ ಇನ್ ದ ನಂಬರ್ ಲೈನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ನಂಬರ್ ಲೈನ್ ಇದೆ. ಈ ನಂಬರ್ ಲೈನ್ನಲ್ಲಿ ಇರುವಂತಹ ಅಂಕಿಗಳೆಲ್ಲವೂ ಕೂಡ ಡೆಸಿಮಲ್ ಫಾರ್ಮಲ್ಲಿ ಇದ್ದಾವೆ. ಈ ಅಂಕಿಯ ಆಧಾರದ ಮೇಲೆ ಈ ಒಂದು ನಂಬರ್ ಲೈನ್ನಲ್ಲಿ ACB ಅಂತ ಏನು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ಬಾಕ್ಸು. ಈ ಬಾಕ್ಸ್ನಲ್ಲಿರುವ ಎದಲ್ಲಿ ಯಾವ ನಂಬರ್ ಬರುತ್ತೆ, ಯಾವ ಡೆಸಿಮಲ್ ಬರುತ್ತೆ, ಸಿನಲ್ಲಿ ಬರೆಯುವ ಡೆಸಿಮಲ್ ಯಾವುದು, ಬಿನಲ್ಲಿ ಬರಿಬೇಕಾದಂಥ ಡೆಸಿಮಲ್ ಯಾವುದು ಅನ್ನೋದು ಕ್ವಶನ್. ಸೊ ಇದಕ್ಕೆ ನೀವು ಆನ್ಸರ್ನ ಹೇಳಬೇಕು ಅಂತ ಅಂದರೆ, ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 6.4 ಇಂದ ಪ್ರಾರಂಭ ಮಾಡಿ ಇಲ್ಲಿ 6.5 ಇದೆ, 6.6 ಇದೆ. ಸೊ 6.4 ಮತ್ತು 6.5ನ ಮಧ್ಯೆ ಮತ್ತೆ ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್, ಇದು 4 ಪಾರ್ಟ್. ಅಂದರೆ ಒಂದು ಪಾರ್ಟ್ ಇದು 6.41, 42, 43 ಈ ರೀತಿಯಲ್ಲಿ ಬರಿಬೋದು ನಾವು ಅಂತೇಳಿ ಆ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನೀವು ಏನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಪಾರ್ಟ್ಗಳನ್ನು ನೀವು ಕೌಂಟ್ ಮಾಡಿದಾಗ ಇಲ್ಲಿ 6.4 ಇಂದ 6.5ನ ಮಧ್ಯೆ ನೀವು ನೋಡಿದಾಗ ಒಟ್ಟು 4 ಪಾರ್ಟ್ಗಳು ಬರ್ತವೆ. ಇಲ್ಲಿ 6.4 ಮತ್ತು 6.5ನ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ನೀವು ಕಂಡುಹಿಡ್ಕೊಂಡ್ರಿ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 0.1 ಇದೆ. ಈ ಒಂದು 0.1 ಮತ್ತೆ ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ, 1, 2, 3, 4 ಒಟ್ಟು 4 ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ಇದರ ಅರ್ಥ ಇಲ್ಲಿ 0.1 / 4 ಮಾಡಿದ್ಬಿಟ್ರಿ ಅಂದರೆ 0.0 ಹಾಕಿದ್ರಿ ಅಂದರೆ ಇದು 10 ಆಗುತ್ತೆ, ಪಾಯಿಂಟ್ ಬಿಟ್ಟು ಹೋಗುತ್ತೆ. 4ರಿಂದ 10 ಭಾಗಾಕಾರ ಮಾಡಿದ್ರೆ 25 ಬರುತ್ತೆ. ಅಂದರೆ ಇದು ಮೊದಲನೇ ಪಾರ್ಟು 6.425 ಆಗುತ್ತೆ. ಈ ಪಾಯಿಂಟಿಗೆ ಮತ್ತೆ 0.025 ಆ್ಯಡ್ ಮಾಡಿಬಿಟ್ರೆ 2 ಬಾರಿ 0.025 ಆ್ಯಡ್ ಮಾಡಿದ್ರಿ ಅಂದರೆ 5 + 5 0, 2 + 2 + 1 10 5 ಆಗುತ್ತೆ ಅಲ್ವಾ, 0.50 ಬಂತು. 6.4ಗೆ 0.50ನ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಏನ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸೊ ಏನ ವ್ಯಾಲ್ಯೂ ಬೇಕು ಅಂದರೆ 6.4 ಪ್ಲಸ್ 0.50 ಮಾಡಿದರೆ ಅಂದರೆ ನಿಮಗೆ ಆ್ಯಕ್ಚುಯಲ್ ಆಗಿ ಏನು ಬರುತ್ತೆ ಅಂದರೆ 6.45 ಬರುತ್ತೆ ಆನ್ಸರು. ಈ ಜಾಗದಲ್ಲಿ ಏನ ಜಾಗದಲ್ಲಿ ನೀವು 6.45 ಹಾಕಬೇಕು. ಆಸ್ ಇಟ್ ಈಸ್ ಸೇಮ್ ಈ ಕಡೆ 6.5 ಮತ್ತು 6.6 ಮಧ್ಯೆನೂ ಇದೇ ಪ್ರೊಸೀಜರ್ ಇರುತ್ತೆ. ಇದರ ಆಧಾರದ ಮೇಲೆ ಸಿನ ಜಾಗದಲ್ಲಿ ನೀವೇನು ಹಾಕಬೇಕಾಗತ್ತೆ ಅಂತ ಹೇಳಿದ್ರೆ ಸಿನ ಜಾಗದಲ್ಲಿ 6.525 ಹಾಕಬೇಕಾಗತ್ತೆ. ಇದ್ರ ಪ್ರಕಾರ 0.025 ಆ್ಯಡ್ ಮಾಡಿದ್ರಿ ಅಂದರೆ 6.525 ಬರುತ್ತೆ. ಅದು ಸಿನ ಜಾಗದಲ್ಲಿ ಬರೀಬೇಕು. ಹಾಗಿದ್ಮೇಲೆ ಬಿ ಪ್ಲೇಸಲ್ಲಿ ಏನು ಬರೀಬೇಕಪ್ಪ ಅಂತ ಹೇಳಿದ್ರೆ ಬಿ ಬೇಕು ಅಂತ ಹೇಳಿದ್ರೆ ಇದು 6.5 ಮತ್ತು 6.6ನ ಮಧ್ಯದಲ್ಲಿ ಬರುತ್ತೆ. ಅಂದರೆ ಅದರ ಅರ್ಥ ನೀವು ಅದನ್ನು 6.65 ಅಂತ ಬರೀಬೇಕು. ಸರಿ, 6.55 ಅಂತ ಬರೀಬೇಕು. 6.55 ಇದು ಇವೆರಡೂ ಭಾಗದ ಮಧ್ಯ ಬಿಂದು ಅಂತ ಹೇಳಿ ಅರ್ಥ ಆಯ್ತಲ್ವಾ. ಸೊ ಎನ ವ್ಯಾಲ್ಯೂ 6.45, ಹಾಗೆಯೇ ಸಿನ ವ್ಯಾಲ್ಯೂ 6.525, ಹಾಗೆಯೇ ಬಿನ ವ್ಯಾಲ್ಯೂ 6.55 ಅಂತೇಳಿ ಆನ್ಸರನ್ನು ನೀವು ಬರಿಬೇಕಾಗತ್ತೆ. ನೆಕ್ಸ್ಟು 4th ಕ್ವಶನ್ ಹೇಳ್ತಾ ಇದೆ. 4th ಕ್ವಶನ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಅರೇಂಜ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತೇಳಿ ಕೆಳಗೆ ಕೊಟ್ಟಿರುವಂತಹ ಒಂದು ವ್ಯಾಲ್ಯೂಸ್ಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್. ತುಂಬ ಸುಲಭವಾಗಿರ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ಈ ಒಂದು ಡೆಸಿಮಲ್ಸ್ಗಳನ್ನು ಏನು ಡಿಸೆಂಡಿಂಗ್ ಆರ್ಡರ್ ನೀವು ಬರಿತಾ ಹೋಗೋದಾದ್ರೆ ನೋಡಿ, ಇಲ್ಲಿ 11.01, ಇಲ್ಲಿ 1.011, ಹಾಗೆಯೇ 1.101, 11.10, 1.01 ಅಂತ ಕೊಟ್ಟಿದ್ದಾರೆ. ಕೊಟ್ಟಂತಹ ಅಂಕಿಗಳನ್ನು ಅವುಗಳ ಒಂದು ವ್ಯಾಲ್ಯೂಗಳನ್ನು ನೋಡ್ತಾ ಹೋದಾಗ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂಥೇಳಿ ನಾವು ಬರಿತಾ ಹೋಗೋದಾದರೆ
ಡಿಸೆಂಡಿಂಗ್ ಆರ್ಡರ್ ಅಂದರೆ ಅದರ ಅರ್ಥ ಏನು, ದೊಡ್ಡದ್ರಿಂದ ಚಿಕ್ಕ ಸಂಖ್ಯೆನ ಬರೀಬೇಕು. ಇಲ್ಲಿ 11.01 ಇದೆ, ಈ ಕಡೆ ಬಂದ್ಬಿಟ್ಟು ಹಿಂಗೆ ಮುಂದೆ ಬರ್ತಾ ಹೋದರೆ ಇಲ್ಲಿ 11.10 ಇದೆ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇವೆರಡರಲ್ಲೂ ಈಗ ನೀವು ನೋಡಿದಾಗ ಪಾಯಿಂಟಿನ ನಂತರದಲ್ಲಿ 0 ಇದೆ, ಇಲ್ಲಿ ಪಾಯಿಂಟಿನ ನಂತರದಲ್ಲಿ 1 ಇದೆ. ಸೊ 0ಗಿಂತ ದೊಡ್ಡ ಸಂಖ್ಯೆ 1 ಆಗಿರೋದ್ರಿಂದ ಪಾಯಿಂಟಿನ ನಂತರ ಮೊದಲನೇ ಅಂಕಿನಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಇದು ದೊಡ್ಡ ಸಂಖ್ಯೆ ಆಗತ್ತೆ. ಹಾಗಾಗಿ ನೀವು ಮೊದಲು 11.10 ಅಂತ ಬರೀಬೇಕಾಗತ್ತೆ, ನಂತರದಲ್ಲಿ 11.01 ಅಂತ ಬರೀಬೇಕಾಗತ್ತೆ. ಇದರ ನಂತರದಲ್ಲಿ ಇನ್ನು ಉಳಿದವೆಲ್ಲ 1 ಪಾಯಿಂಟ್ ಸಮಥಿಂಗ್ ಇದಾವೆ ನೋಡಿ. ಇಲ್ಲಿ 1.011 ಇದೆ, 1.101 ಇದೆ, ಇದು 1.01 ಇದೆ. ಇವುಗಳನ್ನು ನೋಡ್ತಾ ಹೋದಾಗ ನಾನು ಆವಾಗಲೇ ಹೇಳಿದ ಹಾಗೆ ಪಾಯಿಂಟಿನ ನಂತರ ಒಂದು ದೊಡ್ಡ ಅಂಕಿ 0ಗೆ ಹೋಲಿಸಿದ್ರೆ, ಹಾಗಾಗಿ 1.101 ದೊಡ್ಡದು. ಇದರ ನಂತರದಲ್ಲಿ 2 ಅಂಕಿ ಇಲ್ಲಿ 0 ಇದೆ, ಇಲ್ಲೂ 0 ಇದೆ. ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಇಲ್ಲಿ ಇಲ್ಲ, ಇಲ್ಲಿ 1 ಇದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನೀವು ಯಾವುದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಪ್ಲೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಇದರ ಆಧಾರದ ಮೇಲೆ 1.01 ದೊಡ್ಡದು, 1.011 ಚಿಕ್ಕದು. ಸೊ ದ್ಯಾಟ್ 1.01 ದೊಡ್ಡದು ಬರಿಬೇಕು, ನಂತರದಲ್ಲಿ 1.011 ಬರಿಬೇಕು. ಸೊ ದಿಸ್ ಈಸ್ ದ ಆನ್ಸರ್. ಇದಾದ ನಂತರದಲ್ಲಿ ನೆಕ್ಸ್ಟ್ ಈ ಕಡೆ ಪಾಯಿಂಟ್ ಅನ್ನು ನೋಡ್ತಾ ಹೋದ್ರೆ ಬಿ ಆಪ್ಷನ್ ಅನ್ನು ನೀವು ನೋಡ್ತಾ ಹೋದ್ರಿ ಅಂದ್ರೆ ಬಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, 567 ಹಾಗೇನೆ 2.675, 2.768, 2.499, 2.698 ಎಲ್ಲವೂ ಕೂಡ 2 ಪಾಯಿಂಟ್ ರೂಪದಲ್ಲಿ ಇದಾವೆ. ಸೊ ಈ ರೀತಿ 2 ಪಾಯಿಂಟ್ ರೂಪದಲ್ಲಿ ಇದ್ದಾಗ 2 ಪಾಯಿಂಟ್ನ ನಂತರ ಫಸ್ಟ್ ಡಿಜಿಟ್ ಅಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ಕಂಪೇರ್ ಮಾಡ್ತಾ ಬಂದ್ರಿ ಅಂದರೆ ಇಲ್ಲಿ 5 ಇದೆ, ಇಲ್ಲಿ 6 ಇದೆ, ಇಲ್ಲಿ 7 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಸೊ ದಟ್ 768 ದೊಡ್ಡದು. ಸೊ ದಟ್ 2.768 ಅನ್ನ ಮೊದಲು ಬರಿಬೇಕು. ಇದರ ನಂತರದಲ್ಲಿ 7 ಕಂಪೇರ್ ಮಾಡಿದ್ರೆ ಮುಗಿತಲ್ಲ, ಇದು 5 ಇದೆ, ಇದು 6 ಇದೆ, ಇದು 6 ಇದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈಗ ಇಲ್ಲಿ 5, 6 ನ ನಂತರ 9 ಇದೆ, ಇಲ್ಲಿ 7 ಇದೆ. ಸೊ ದಟ್ ನೀವೇನು ಮಾಡಬೇಕು, 698 ಅನ್ನ ನೆಕ್ಸ್ಟ್ ಬರಿಬೇಕು. 2.698 2.698 ನಂತರ ಯಾವ್ದು ಬರುತ್ತೆ ಅಂತ ಅಂದರೆ 2.675 ಇದ್ರ ನೆಕ್ಸ್ಟ್ ಬರೋದು ಯಾವುದು 2.567. ಓಕೆನಾ, ನೆಕ್ಸ್ಟ್ ಯಾವ್ದು ಬರುತ್ತೆ 2.567 ನೆಕ್ಸ್ಟ್ ಬಂದ್ಬಿಟ್ಟು 2.499 ಅಂತೇಳಿ ಬರೆದ್ರೆ ಇದು ಡಿಸೆಂಡಿಂಗ್ ಆರ್ಡರ್ ಆಯಿತು. ಇದೇ ರೀತಿಯಲ್ಲಿ ಇದನ್ನು ನೀವು ಬರೀತಾ ಹೋದರೆ 4.678 ಇದೆ, ಹಾಗೇನೆ 4.595 ಇದೆ, 4.600 ಇದೆ, 4.656 ಇದೆ, 4.666 ಇದೆ. ಸೊ ಇವೆಲ್ಲವುಗಳನ್ನು ನೋಡಿದ ಹಾಗೆ ಮೇಲ್ಗಡೆ ಬರೆದ ರೀತಿಯಲ್ಲಿ ಬರೆಯೋದಾದರೆ ಫಸ್ಟ್ ದೊಡ್ಡ ಸಂಖ್ಯೆ ಯಾವುದಾಗತ್ತೆ ಅಂದರೆ 4.678 ಇವೆಲ್ಲವಕ್ಕಿಂತ ದೊಡ್ಡದು. ನೆಕ್ಸ್ಟ್ ಬರೋದು 4.666 ಗ್ರಾಮ್. ಅದರ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತ ಹೇಳಿದ್ರೆ 4.66 ನಂತರದಲ್ಲಿ ಇಲ್ಲಿದೆ ನೋಡ್ರಿ 4.656 ಗ್ರಾಮ್ ಬರುತ್ತೆ. ಅದರ ನೆಕ್ಸ್ಟು 4.66 ಗ್ರಾಮ್ ಬರುತ್ತೆ. ಫೈನಲ್ ಕೊನೆಯದಾಗಿ ಸಿಗೋದು 4.595 ಅನ್ನ ಆನ್ಸರ್ ಅಂತ ಹೇಳಿ ಬರಿತೀರಾ. ಇದು ಡಿಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಈ ಕಡೆ ಕೆಳಗಡೆ ಡಿ ಆಪ್ಷನ್, ಡಿ ಕ್ವಶನ್ನು 33.13 ಎಲ್ಲವೂ 33 ಇದೆ. 33 ನಂತರ ಇದು 13 ಇದೆ, 33 ನಂತರ ಇದು 31 ಇದೆ, ಹಾಗೆ 33 ನಂತರ ಮತ್ತೆ 133, 33 ನಂತರ 331, ಇಲ್ಲಿ 33 ನಂತರ 313 ಇದೆ. ಸೊ ಯಾವುದನ್ನು ಬರೀತೀರಿ ಫಸ್ಟು? ನಾನು ಆವಾಗಲೇ ಹೇಳಿದಾಗೆ ಮೊದಲನೇ ಪ್ಲೇಸ್ ಪಾಯಿಂಟಿನ ನಂತರದ ಮೊದಲ ಪ್ಲೇಸಲ್ಲಿ ದೊಡ್ಡ ಅಂಕಿ ಯಾವುದಿರುತ್ತೆ ಅಂತ ಕಂಪೇರ್ ಮಾಡಿದರೆ 33.31 ಇದೆ, ನೆಕ್ಸ್ಟು ಇದು 33 ಇದೆ, ಇದು 31 ಇದೆ. ಇವೆರಡಕ್ಕೂ ಕಂಪೇರ್ ಮಾಡಿದರೆ ಮೂರಕ್ಕೂ ಎರಡನೇ ಡಿಜಿಟಲ್ 1 ಇದೆ, ಇಲ್ಲಿ ಎರಡನೇ ಡಿಜಿಟಲ್ 3 ಇದೆ, ಇಲ್ಲೂ ಎರಡನೇ ಡಿಜಿಟಲ್ 1 ಇದೆ. ಸೊ ದ್ಯಾಟ್ ನೀವು ಫಸ್ಟು ಬರಿಬೇಕಾಗಿರೋದು 33.331 ಬರಿಬೇಕು. 33.331 ಬರೆದ ನಂತರದಲ್ಲಿ ಮೊದಲನೇ ಪಾಯಿಂಟ್ ಬರೆದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೇಕಲ್ವಾ. ಈಗ ನೆಕ್ಸ್ಟ್ ಇಲ್ಲಿ 31 ಇದೆ, 313 ಇದೆ ಅಂದರೆ ಇದು ದೊಡ್ಡದು. ಸೊ ದ್ಯಾಟ್ 33.313 ಬರುತ್ತೆ. ಅದರ ನೆಕ್ಸ್ಟು 33.31 ಬರುತ್ತೆ. ಆಮೇಲೆ ಇವೆರಡನ್ನ ಕಂಪೇರ್ ಮಾಡಿದರೆ ಇವೆರಡರಲ್ಲೂ ಕೂಡ 3 ನಂತರ ಇಲ್ಲಿ 3 ಇದೆ, ಇಲ್ಲಿ 3 ನಂತರ
ಥರ್ಡ್ ಡಿಜಿಟ್ 0 ಬರುತ್ತೆ. ಹಾಗಾಗಿ ಇದು ದೊಡ್ಡದಾಗೋದ್ರಿಂದಾಗಿ 33.133 ಫಸ್ಟ್ ಬರೋದು, ಆ ನಂತರದಲ್ಲಿ 33.13 ಬರೀಬೇಕು. 1 2 3 4 5 1 2 3 4 5 ಓಕೆನಾ. ಸೊ ಅಲ್ಲಿಗೆ ಈ ಒಂದು ವ್ಯಾಲ್ಯೂಸ್ಗಳನ್ನು ಕೂಡ ಡಿಸೆಂಡಿಂಗ್ ಆರ್ಡರ್ ಬರೆದಾಗ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ 5th ಕ್ವಶನ್, ಯೂಸಿಂಗ್ ದ ಡಿಜಿಟ್ಸ್ 1 4 0 8 ಆ್ಯಂಡ್ 6 ಈ ಅಂಕಿಗಳನ್ನು ಬಳಕೆ ಮಾಡಿಕೊಂಡು ಕೆಳಗಡೆ 2 ಕ್ವಶನ್ ಕೊಟ್ಟಿದ್ದಾರೆ. ಮೊದಲನೇ ಕ್ವಶನ್ನು, ದ ಡೆಸಿಮಲ್ ನಂಬರ್ ಕ್ಲೋಸೆಸ್ಟ್ ಟು 30 30ಕ್ಕೆ ಹತ್ತಿರವಾಗಿರುವ ರೀತಿಯಲ್ಲಿ ನೀವು ಒಂದು ಡೆಸಿಮಲ್ ನಂಬರನ್ನು ಬರಿಬೇಕು. ಯಾವುದಕ್ಕೆ ಹತ್ತಿರ ಇರಬೇಕಂದ್ರೆ 30ಗೆ ಹತ್ತಿರ ಇರಬೇಕು. ಅದಾದ ನಂತರದಲ್ಲಿ 2ನೇ ಕ್ವಶನು, ದ ಸ್ಮಾಲೆಸ್ಟ್ ಪಾಸಿಬಲ್ ಡೆಸಿಮಲ್ ನಂಬರ್ ಬಿಟ್ವೀನ್ 100 ಆ್ಯಂಡ್ 1000 100 ಮತ್ತು 1000 ಮಧ್ಯದಲ್ಲಿ ಅತ್ಯಂತ ಚಿಕ್ಕ ಡೆಸಿಮಲ್ ನಂಬರನ್ನು ಬರೀಲಿಕ್ಕೆ ಸಾಧ್ಯ ಆದರೆ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡಕ್ಕೂ ಆನ್ಸರ್ನ ನೀವು ಹೇಳೋದಾದರೆ, ಕ್ವಶನ್ ಹೇಳುವ ಆಧಾರದ ಮೇಲೆ 1 4 0 8 6 ಅನ್ನು ಬಳಸ್ಕೊಂಡು 30ಗೆ ನಿಯರೆಸ್ಟ್ ಆಗಿರುವಂಥ ಒಂದು ಡೆಸಿಮಲ್ ನಂಬರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಅವರು. ಈಗ 30ನಲ್ಲಿ 3 ಅನ್ನೋ ಸಂಖ್ಯೆ ಇದೆ, ಪಕ್ಕದಲ್ಲಿ ಯೂನಿಟ್ ಪ್ಲೇಸಲ್ಲಿ 0 ಇದೆ. ಸೊ 3ಗೆ ನಿಯರೆಸ್ಟ್ ಯಾವುದು ಇದರಲ್ಲಿ ಅಂತ ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ 3ಗೆ ನಿಯರೆಸ್ಟು 4 ಬರುತ್ತೆ. ಅದರ ಅರ್ಥ ನೀವು ಮೊದಲನೇ ಅಂಕಿಯನ್ನು 4 ಬರಿಬೇಕು. ನೀವು ಅಂದರೆ ದೊಡ್ಡ ಸ್ಥಾನದಲ್ಲಿ 4 ಬರಿಬೇಕು. ಇದಾದ ನಂತರದಲ್ಲಿ ಪಕ್ಕದಲ್ಲಿ ನೆಕ್ಸ್ಟ್ ಪಾಯಿಂಟು 2 ಡಿಜಿಟಿನ ನಂತರ ಪಾಯಿಂಟ್ ಬರಬೇಕು. ಓಕೆ, 2 ಡಿಜಿಟಿನ ನಂತರ ಪಾಯಿಂಟ್ ಬರಬೇಕು ಅಂದರೆ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದರೆ ಅದು 30ಕ್ಕೆ ಹತ್ತಿರ ಇರುತ್ತೆ ಅಂತ. 1 ಹಾಕ್ಬೋದಾ, 0 ಹಾಕ್ಬೋದಾ, 8 ಹಾಕ್ಬೋದಾ, 6 ಹಾಕ್ಬೋದಾ. ಇವಿಷ್ಟಕ್ಕೂ ಕಂಪೇರ್ ಮಾಡಿದ್ರೆ ಇವಿಷ್ಟರಲ್ಲೂ ಚಿಕ್ಕ ಸಂಖ್ಯೆನ ಹಾಕಿದರೆ 30ಗೆ ತುಂಬ ನಿಯರ್ ಆಗಿರುತ್ತೆ. ಅದರ ಆಧಾರದ ಮೇಲೆ ಇಲ್ಲಿ ನೀವು ಯಾವ ಸಂಖ್ಯೆನ ಹಾಕಬೇಕಾಗತ್ತೆ, 0 ಹಾಕಿದ್ರಿ ಅಂದರೆ 40 ಆಗುತ್ತೆ, 30ಗೆ ನಿಯರ್ ಆಗುತ್ತೆ. 0 ಬಿಟ್ಟು 41 ಹಾಕಿದ್ರಿ ಅನ್ನೋದು 41 ಆಗುತ್ತೆ, 40ಗಿಂತ ದೊಡ್ಡದು. ನೀವು ಇನ್ನು ಬೇರೆ ಯಾವ ಅಂಕಿಗಳನ್ನು ಇಲ್ಲಿ ಹಾಕಿದ್ರು ಕೂಡ ಅದು 40ಕ್ಕಿಂತ ದೊಡ್ಡದು ಬರುತ್ತೆ. ಸೊ ದಟ್ 40 ಇಲ್ಲಿ ಹಾಕಿದ ಮೇಲೆ ಪಕ್ಕದಲ್ಲಿ ನೀವು ಇನ್ನೂ ಕಡಿಮೆ ಆಗಬೇಕಲ್ಲ, ಇನ್ನೂ ಕಡಿಮೆ ಆಗಬೇಕು ಅಂದರೆ ಚಿಕ್ಕ ಅಂಕಿಗಳನ್ನು ಮೊದಲು ಬರಿಬೇಕು. ಮೊದಲು 1 ಬರೀರಿ, 1 ಬಿಟ್ಟರೆ ಇನ್ನು ಉಳಿದಿರೋ ಸಂಖ್ಯೆ 6, ಅದರ ನೆಕ್ಸ್ಟ್ ಕೊನೆಯದು 8. ಸೊ ಆನ್ಸರ್ ಏನು ಬರೀಬೇಕಾಗತ್ತೆ, ನೀವು 40.168 ಬರೀತೀರಾ, ವಿಚ್ ಈಸ್ ದ ವೆರಿ ನಿಯರೆಸ್ಟ್ ಡೆಸಿಮಲ್ ನಂಬರ್ ಟು 30 ವೆನ್ ದ ಡಿಜಿಟ್ಸ್ ಆರ್ ಯೂಸ್ಡ್ ದೇ ಆರ್ 1 4 0 8 6. ಈ ಅಂಕಿಗಳನ್ನು ಬಳಸ್ಕೊಂಡು 30ಕ್ಕೆ ಹತ್ತಿರ ಇರುವ ಡೆಸಿಮಲ್ ನಂಬರ್ನ ಬರಿಬೇಕು ಅಂತ ಹೇಳಿದ್ರೆ ಇದು ಸಾಧ್ಯ. 40.168 ಇದಕ್ಕಿಂತ ಚಿಕ್ಕ ಡೆಸಿಮಲ್ ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದಾದ ನಂತರ ಬಿ ಹೇಳುತ್ತೆ ಏನಂತೇಳಿ, ದ ಸ್ಮಾಲೆಸ್ಟ್ ಪಾಸಿಬಲ್ ಡೆಸಿಮಲ್ ನಂಬರ್ ಬಿಟ್ವೀನ್ 100 ಆ್ಯಂಡ್ 1000 100 ಮತ್ತು 1000 ಮಧ್ಯದಲ್ಲಿ ಬರಿಬೇಕಾದಂಥ ಸ್ಮಾಲೆಸ್ಟ್ ಅಂತ ಹೇಳಿದ್ರೆ 100 ಆ್ಯಂಡ್ 1000 ಮಧ್ಯೆ ಬರಬೇಕು ಅಂದರೆ ನಿಮಗೆ ಇವಿಷ್ಟು ಅಂಕಿಗಳಲ್ಲಿ ಮೊದಲು ದೊಡ್ಡ ಸ್ಥಾನದಲ್ಲಿ ಯಾವುದನ್ನು ಬರಿಬೇಕು ಅಂದರೆ ಇಲ್ಲಿ 1 ದೊಡ್ಡ ಸ್ಥಾನದಲ್ಲಿ ಬರೆದ್ರೆ ಅದು 100ಗೆ ನಿಯರ್ ಇರುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಇದ್ರ ಪಕ್ಕದಲ್ಲಿ ನೀವು ಬೇರೆ ಯಾವುದಾದ್ರೂ ಸಂಖ್ಯೆ ಬರೆದ್ರಿ ಅಂದರೆ ಯಾವ್ದು ಬರಿಬೋದು, ಇದ್ರ ನೆಕ್ಸ್ಟ್ ಇದರಲ್ಲಿ ಬರುವಂಥ ಅಂಕಿಗಳನ್ನು ನೀವು ಡೆಸಿಮಲ್ ರೂಪದಲ್ಲಿ ಬರಿಬೇಕಾಗಿರೋದ್ರಿಂದ 100 ಮತ್ತು 1000 ಮಧ್ಯೆ ಬರಬೇಕು ಅಂತ ಹೇಳಿದ್ರೆ 0 ಬರೆದು ಪಕ್ಕದಲ್ಲಿ 4 ಬರೆದು, ಓಕೆ, ಏನಂತ ಹೇಳಿದ್ರೆ ಸ್ಮಾಲೆಸ್ಟ್ ಪಾಸಿಬಲ್ ಅಂತ ಕೊಟ್ಟಿರೋದ್ರಿಂದ 100ಕ್ಕೆ ಅತಿ ನಿಯರೆಸ್ಟ್ ಆಗಿ ಬರೀಲಿಕ್ಕೆ ಸಾಧ್ಯ ಆದರೆ 0 ಬರೆದು 4 ಬರೆದ ನಂತರದಲ್ಲಿ ಪಾಯಿಂಟ್ ಹಾಕಬೇಕಾಗತ್ತೆ. ಇದು 1 ನೆಕ್ಸ್ಟ್ 0, 0ದ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಅಂದರೆ 4, ಅದಕ್ಕಿಂತ ದೊಡ್ಡದು 6 ಇದೆ, 8 ಇದೆ. ಸೊ ಇಲ್ಲಿ ಬರೆಯಕ್ಕೆ ಬರಂಗಿಲ್ಲ. ಅದನ್ನು ಏನು ಮಾಡಬೇಕಂದ್ರೆ ಪಾಯಿಂಟಿನ ನಂತರ ಬರಿಬೇಕು. ಏನಂತೇಳಿ 6 8 ಅಂತ. ಇದು 104.68 ಏನಿದೆಯಲ್ಲ, ಇದು ವೆರಿ ನಿಯರೆಸ್ಟ್ ಟು ದ 100ಗೆ ನಿಯರೆಸ್ಟ್ ಆಗಿರುವ ಪಾಸಿಬಲ್ ಡೆಸಿಮಲ್ ನಂಬರ್ ಯಾವುದದು, 104.68. ಓಕೆ, ಇದಾದ ನಂತರದಲ್ಲಿ 6th ಕ್ವಶನ್ ಹೇಳುತ್ತೆ, ವಿಲ್ ಎ ಡೆಸಿಮಲ್ ನಂಬರ್ ವಿತ್ ಮೋರ್ ಡಿಜಿಟ್ಸ್ ಬಿ ಗ್ರೇಟರ್ ದ್ಯಾನ್ ಎ ಡೆಸಿಮಲ್ ನಂಬರ್ ವಿತ್ ಫೀವರ್ ಡಿಜಿಟ್ಸ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಅರ್ಥ ಮಾಡ್ಕೊಳ್ರಿ. ಡೆಸಿಮಲ್ ನಂಬರು ಜಾಸ್ತಿ ಡಿಜಿಟ್ಸನ್ನು ಹೊಂದಿದ್ರೆ ಗ್ರೇಟರ್ ದ್ಯಾನ್ ಆಗಿರುತ್ತೆ ಕಡಿಮೆ ಡಿಜಿಟನ್ನು ಹೊಂದಿರತಕ್ಕಂಥ ಸಂಖ್ಯೆಗಿಂತ ಅಂತ ಏನಾದರೂ ಇದೆಯಾ? ಸೊ ದಟ್ ನೀವು ಇದಕ್ಕೆ ಆನ್ಸರ್ ಏನು ಬರೀಬೇಕಾಗತ್ತೆ ಅಂತ ಹೇಳಿದ್ರೆ 6ನೇ ಕ್ವಶನಿಗೆ ನೋ ಅಂತೇಳಿ ಆನ್ಸರ್ ಬರೀತೀರಾ. ಯಾಕೆ ನೋ ಅಂತ ಬರೀಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾವು ನೋಡೋದಾದರೆ, ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ 0.1 ಅಂತಕ್ಕಂಥ ಒಂದು ಅಂಕಿ ಇದೆ, ಡೆಸಿಮಲ್ ಇದೆ ಅಂದರೆ ಇನ್ನೊಂದು 0.999 0.
099 ಇತ್ತು ಅಂತ ಹೇಳಿದ್ರೆ ಇಲ್ಲಿ ಪಾಯಿಂಟಿನ ನಂತರ ಅಂಕಿಗಳು ಜಾಸ್ತಿ ಇದ್ದಾವೆ, ಪಾಯಿಂಟಿನ ನಂತರ ಇಲ್ಲ ಅಂಕಿ ಒಂದೇ ಇದೆ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಪಾಯಿಂಟಿನ ನಂತರದ ಅಂಕಿ 1 ದೊಡ್ಡದು, 0 ಚಿಕ್ಕದು. ಸೊ ದಟ್ ಇವೆರಡಕ್ಕೂ ಕಂಪೇರ್ ಮಾಡಿದಾಗ 0.1 ದೊಡ್ಡದು, 0.0999 ಚಿಕ್ಕದು. ಸೊ ದಟ್ ಇದರ ಆಧಾರದ ಮೇಲೆ ನೀವು 6ನೇ ಕ್ವಶನಿಗೆ ಆನ್ಸರ್ ಏನು ಬರೀಬೇಕಾಗತ್ತೆ? ನೋ ಅಂಥೇಳಿ ನೀವು ಆನ್ಸರನ್ನು ಬರೀಬೇಕಾಗತ್ತೆ. ಇದಾದ ನಂತರದಲ್ಲಿ 7th ಕ್ವಶನ್ ಹೇಳ್ತದೆ, ಮಹಿ ಪರ್ಚೇಸಸ್ 0.25 kg ಆಫ್ ಬೀನ್ಸ್, 0.3 kg ಆಫ್ ಕ್ಯಾರೂಟ್ಸ್, 0.5 kg ಆಫ್ ಪೊಟ್ಯಾಟೋಸ್, 0.2 kg ಆಫ್ ಕ್ಯಾಪ್ಸಿಕಮ್ಸ್ and 0.05 kg of ginger. Calculate the total weight of the items she bought ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ನು ತಗೊಂಡಂಥ ಎಲ್ಲ ಒಟ್ಟು ವೆಜಿಟೇಬಲ್ಸ್ಗಳನ್ನು ಕೂಡಿ ವೆಯ್ಟನ್ನು ಹೇಳಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಆನ್ಸರ್ನ ನಾವು ಸುಲಭವಾಗಿ ಬರಿಬೋದು. ಹೇಗಪ್ಪ ಅಂತ ನೋಡಿದರೆ ಅಲ್ಲಿ ಫಸ್ಟು ಅವರು ತಗೊಂಡಂಥ ತರಕಾರಿಗಳ ಒಟ್ಟು ವೆಯ್ಟ್ಗಳನ್ನು ನೀವು ಒಂದೊಂದಾಗಿ ಬರಿತಾ ಹೋದರೆ ಬೀನ್ಸ್ನ ವೆಯ್ಟು 0.25 kg, ಕ್ಯಾರೆಟ್ 0.3 kg, ಪೊಟ್ಯಾಟೊ 0.5 kg, ಕ್ಯಾಪ್ಸಿಕಮ್ 0.2 kg, ಜಿಂಜರ್ 0.05 kg. ಇವಿಷ್ಟನ್ನು ನೀವು ವೆಯ್ಟ್ ಕಂಡುಹಿಡಬೇಕಂದ್ರೆ ಆ್ಯಡ್ ಮಾಡಬೇಕು ಅಂತ ಅಂದಾಗ ಪಾಯಿಂಟಿಗೆ ನೇರವಾಗಿ ಬರೋ ರೀತಿಯಲ್ಲಿ ಅಂಕಿಗಳನ್ನು ಬರ್ಕೊಂಡು ಈ 0.3 ಇರೋ ಜಾಗದಲ್ಲಿ 30 ಅಂತ ತಗೊಳ್ರಿ, 5 ಇರೋ ಜಾಗದಲ್ಲಿ 50 ಅಂತ ತಗೊಳ್ರಿ, 0.2ನ 0.20 ಈ ರೀತಿಯಲ್ಲಿ ತಗೊಂಡು ಎಲ್ಲ ಪ್ಲೇಸಸ್ಸು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಸೆಟ್ ಮಾಡಿಕೊಂಡು ಈಗ ನೀವು ಕೂಡ್ತಾ ಹೋದರೆ 5 + 5 10ಗೆ 0 ಬರುತ್ತೆ. ಇಲ್ಲಿ 1 ಪಕ್ಕದ ಮನೆಗೆ ಕ್ಯಾರಿ ಮಾಡ್ತೀರಾ. ಆಗ 2 + 1 3 ಆಗುತ್ತೆ, 3 + 3 6 ಆಗುತ್ತೆ, 6 + 5 ಮಾಡಿದ್ರೆ 11 ಬರುತ್ತೆ, 11 + 2 ಮಾಡಿದ್ರೆ 13 ಬರುತ್ತೆ, ಇಲ್ಲಿ 1 ಬಂದ್ಬಿಡುತ್ತೆ. ಇವೆಲ್ಲವೂ 0 ಇರೋದ್ರಿಂದ ಈ ಒಂದನ್ನು ಇಲ್ಲಿ ಬರೆದ್ರಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಪಾಯಿಂಟಿನ ನೇರವಾಗಿ ಪಾಯಿಂಟ್ ಹಾಕಿದ್ರೆ ಅಂದರೆ 1.30 kg ಅಂದರೆ ಅದರ ಅರ್ಥ 1.3 kg ವೆಯ್ಟ್ ಆಗುತ್ತೆ, ಟೋಟಲ್ ವೆಯ್ಟ್ ಅಂತೇಳಿ ನೀವು ಸುಲಭವಾಗಿ 7ನೇ ಕ್ವಶನ್ನಿಗೆ ಆನ್ಸರ್ ಹೇಳಬಹುದು. ಹಾಗೆ 8th ಕ್ವಶನ್ ಹೇಳುತ್ತೆ, ಪಿಂಟು ಸಪ್ಲೈಸ್ 3.79 ಲೀಟರ್, 4.2 ಲೀಟರ್ and 4.25 liter of milk to a milk dairy in the first 3 days. In 6 days, he supplies 25 liters of milk. Find the total quantity of milk supplied to the dairy in the last 3 days ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಅರ್ಥ ಮಾಡ್ಕೊಳ್ರಿ. ಪಿಂಟು ಏನು ಮಾಡಿದ್ದಾನೆ, ಸುಮಾರು 6 ದಿನಗಳ ಕಾಲ ಮಿಲ್ಕ್ ಡೈರಿಗೆ ಮಿಲ್ಕನ್ನು ಸಪ್ಲೈ ಮಾಡಿದ್ದಾನೆ. ಆ 6 ದಿನದಲ್ಲಿ ಮೊದಲ 3 ದಿನಗಳ ಸಪ್ಲೈ ಮಾಡಿರುವ ಮಿಲ್ಕ್ನ ಪ್ರಮಾಣ ಕೊಟ್ಟಿದ್ದಾರೆ 3.75, 4.2 ಹಾಗೇನೆ 4.25 ಲೀಟರ್. 6 ದಿನಗಳಲ್ಲಿ ಒಟ್ಟು ಸಪ್ಲೈ ಮಾಡಿರೋ ಹಾಲು ಒಟ್ಟು 25 ಲೀಟರ್ ಆದರೆ ನಂತರದ 3 ದಿನಗಳಲ್ಲಿ ಸಪ್ಲೈ ಮಾಡಿದ ಹಾಲಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅನ್ನೋದು ಇದರ ಕ್ವಶನ್. ಸೊ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ನ ಹೇಳಬೇಕು ಅಂತ ಅಂದರೆ ಈಗ ನಾವು ಮೊದಲ 3 ದಿನದಲ್ಲಿ ಸಪ್ಲೈ ಮಾಡಿರುವ ಹಾಲಿನ ಮೊತ್ತವನ್ನು ಕಂಡುಹಿಡ್ಕೊಳ್ಳೋಣ. ಟೋಟಲ್ ಮಿಲ್ಕ್ ಸಪ್ಲೈ ಇನ್ ಫಸ್ಟ್ 3 days ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 3.79, 4.2, 4.25 ಇವಿಷ್ಟನ್ನು ಒಂದ್ರ ಕೆಳಗಡೆ ಒಂದು ಹಾಕ್ಕೊಂಡು ನೀವು ಆ್ಯಡ್ ಮಾಡಿದ್ರಿ ಅಂದರೆ 3.79, 4.20, 4.25 ಹಾಕ್ಕೊಂಡ್ರಿ ಅಂದರೆ 9ಗೆ +5 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 9ಗೆ +5 ಆ್ಯಡ್ ಮಾಡಿದ್ರಿ ಅಂದರೆ 14 ಬರುತ್ತೆ. 1 ಕ್ಯಾರಿ ಮಾಡ್ತೀರಾ, 7 + 1 8, 8 + 2 10, 10 + 2 12 ಆಗುತ್ತೆ. ಇಲ್ಲಿ 1 ಬರೆದ್ರೆ ಇಲ್ಲಿ 1 ಕ್ಯಾರಿ ಮಾಡ್ತೀರಾ, ಆಗ 4 + 4 8, 8 + 3 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 11 ಬರುತ್ತೆ, 11 + 1 12, ಒಟ್ಟು 12.24 ಲೀಟರ್ ಆಯಿತು. ಮೊದಲ 3 ದಿನದಲ್ಲಿ ಸಪ್ಲೈ ಮಾಡಿರುವ ಹಾಲು 12.24 ಲೀಟರ್ ಆಯಿತು. ಟೋಟಲ್ ಮಿಲ್ಕ್ ಸಪ್ಲೈ ಇನ್ 6 days 25 ಲೀಟ್ರು. ಇನ್ನು ಟೋಟಲ್ ಮಿಲ್ಕ್ ಸಪ್ಲೈ ಇನ್ ಲಾಸ್ಟ್ 3 days ಕೊನೆಯ 3 ದಿನದಲ್ಲಿ ಅವನು ಎಷ್ಟು ಹಾಲು ಸಪ್ಲೈ ಮಾಡಿದ ಅನ್ನೋದು ಯಾವಾಗ ಸಿಗುತ್ತೆ ಅಂದರೆ 25 ಲೀಟ್ರಲ್ಲಿ 25.00 ಬರ್ಕೊಂಡು ಮೈನಸ್ ಏನು ಮಾಡಬೇಕಾಗತ್ತೆ 12.24 ಅಂತ ಮಾಡಬೇಕಾಗತ್ತೆ. ಈಗ ನೀವು ಅದೇ ರೀತಿಯಲ್ಲಿ ದಟ್ ಈಸ್ ಈಕ್ವಲ್ ಟು ಆನ್ಸರ್ ಬರಬೇಕು ಅಂದರೆ 25.00 ಬರ್ಕೊಂಡು ಕೆಳಗಡೆ 12.24 ಬರ್ಕೊಂಡು ನೀವು ಮೈನಸ್ ಮಾಡ್ತೀರಾ. ಇಲ್ಲಿ 0 ಇದೆ ಅಂದರೆ ಇಲ್ಲಿಂದ ಒಂದು ನಂಬರನ್ನು ಕ್ಯಾರಿ ಮಾಡಿದ್ರಿ ಅಂದರೆ ಇಲ್ಲಿಗೆ ಬಂದಾಗ 10 ಆಗುತ್ತೆ, ಇಲ್ಲಿಂದ ಆ ಕಡೆ ಕಳಿಸ್ತೀರಾ ಇಲ್ಲೂ ಕೂಡ 10 ಆಗುತ್ತೆ. ಈಗ ಇಲ್ಲಿ 10 ಇದೆ, 10ನಲ್ಲಿ 4 ಹೋದರೆ 6 ಉಳಿತು. ಈಗ ಇಲ್ಲಿ 10 ಇತ್ತು, ಒಂದು ಆ ಕಡೆ ಕಳಿಸಿರೋದ್ರಿಂದ 9 ಇದೆ, 9 - 2 ಮಾಡಿದ್ರೆ 7 ಬರುತ್ತೆ. ಪಾಯಿಂಟಿನ ಕೆಳಗಡೆ ಪಾಯಿಂಟ್ ಇಡ್ತೀರಾ. 5ನಲ್ಲಿರುವ ಒಂದು ನಂಬರನ್ನು ಆ ಕಡೆ ಕಳಿಸಿರೋದ್ರಿಂದ 4 ಇದೆ, 4ನಲ್ಲಿ 2 ಲೆಸ್ ಮಾಡಿದ್ರಿ ಅಂತ ಹೇಳಿದ್ರೆ
2 ಬರುತ್ತೆ. 2ನಲ್ಲಿ 1 ಲೆಸ್ ಮಾಡಿದ್ರಿ ಅಂದರೆ 1 ಬರುತ್ತೆ. ಅಲ್ಲಿಗೆ ಟೋಟಲ್ ಬಂದ್ಬಿಟ್ಟು 12.76 ಲೀಟರ್ ಹಾಲನ್ನು ನಂತರದ 3 ದಿನಗಳಲ್ಲಿ ಸಪ್ಲೈ ಮಾಡ್ತಾನವನು ಅಂತ ಅರ್ಥ. ಸೊ ಇದನ್ನು ನೀವು ಆನ್ಸರ್ ಅಂತೇಳಿ 8ನೇ ಕ್ವಶನ್ಗೆ ಹೇಳಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಫಿಗರ್ ಇಟ್ ಔಟ್ 78 ಪೇಜ್ ನಂಬರ್ 78 ಮತ್ತು 79 ಪೇಜ್ ನಂಬರಲ್ಲಿ ಸುಮಾರು 16 ಕ್ವಶನ್ಸ್ ಇದ್ದಾವೆ. ಅದರಲ್ಲಿ 8 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ, ಜೊತೆಗೆ ಆನ್ಸರ್ ತಿಳಿಸಿದ್ದೀನಿ. ಮುಂದಿನ 8 ಪ್ರಶ್ನೆಗಳ ವಿಡಿಯೋದೊಂದಿಗೆ ನೆಕ್ಸ್ಟ್ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.